ಬಲಿಯಾಗಿದ್ದಾನೆ. ಬಸವನಗುಡಿ ಐಟಿಐ ಲೇಔಟ್ನಲ್ಲಿ ನಿರ್ಮಾಣ ಹಂತದ ಕಟ್ಟಡದ ಬಳಿ ಮಧ್ಯರಾತ್ರಿ 12:40ರಲ್ಲಿ ಒಂದು ಘಟನೆ ನಡೆದಿದ್ದು, ಕಲಬುರಗಿ ಮೂಲದ ಮಾಂತೇಶ್ ಮೃತ ದುರ್ದೈವಿ. ಪತ್ನಿ ಪಾರ್ವತಿ ಹಾಗೂ ಇಬ್ಬರು ಸಂಬಂಧಿಕರೊಂದಿಗೆ ಕಟ್ಟಡ ನಿರ್ಮಾಣ ಹಂತದ ಕಟ್ಟಡದ ಪಕ್ಕದಲ್ಲಿ ಕಟ್ಟಿಸಲಾಗಿದ್ದಂತಹ ಶೀಟ್ ಮನೆಯಲ್ಲಿ ಮಾಂತೇಶ್ ಮಲಗಿಕೊಂಡಿದ್ರು. ಆದರೆ ರಾತ್ರಿ ಸುರಿದ ಮಳೆಗೆ ಪಕ್ಕದ ಕಾಂಪೌಂಡ್ ಶೀಟ್ ಮೇಲೆ ಮನೆ ಬಿದ್ದಿದ್ದು, ಮನೆಯಲ್ಲಿದ್ದ 4 ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ರು. ಈ ವೇಳೆ ಮೃತ ಮಾಂತೇಶ್ ಪತ್ನಿ ಪಾರ್ವತಿ ಸಂಬಂಧಿಕರಿಬ್ಬರು ಅಪಾಯದಿಂದ ಪಾರಾಗಿದ್ದು, ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಭಾರೀ ಗಾತ್ರದ ಕಾಂಪೌಂಡ್ ಮಾಂತೇಶ್ ಮೇಲೆ ಬಿದ್ದಿದ್ದರಿಂದ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ಮಾಂತೇಶ್ ಮೃತದೇಹವನ್ನ ಹೊರತೆಗೆದಿದ್ದು, ಮರಣೋತ್ತರ ಪರೀಕ್ಷೆಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಕಲಬುರಗಿ ಮೂಲದ ಮಾಂತೇಶ್ ಕುಟುಂಬ ಕಳೆದ 3 ತಿಂಗಳ ಹಿಂದೆ ಕೆಲಸವನ್ನ ಅರಸಿ ಬೆಂಗಳೂರಿಗೆ ಬಂದಿತ್ತು. ಘಟನೆ ಬಗ್ಗೆ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಬೆಂಗಳೂರಿನಲ್ಲಿ ಸುರಿದ ಭಾರೀ ಮಳೆಗೆ ಕಾಂಪೌಂಡ್ ಕುಸಿತ ಉಂಟಾಗಿ ಕೂಲಿ ಕಾರ್ಮಿಕನೋರ್ವ ಬಲಿಯಾಗಿದ್ದಾನೆ. ಬಸವನಗುಡಿಯ ಐಟಿಐ ಲೇಔಟ್ನ ನಿರ್ಮಾಣ ಹಂತದ ಕಟ್ಟಡದ ಬಳಿ ಈ ಒಂದು ಘಟನೆ ಮಧ್ಯರಾತ್ರಿ 12:40ರ ಸುಮಾರಿಗೆ ನಡೆದಿದ್ದು, ಕಲಬುರಗಿ ಮೂಲದ ಮಾಂತೇಶ್ ಮೃತ ದುರ್ದೈವಿ ಅಂತ ಗುರುತಿಸಲಾಗಿದೆ. ಪತ್ನಿ ಪಾರ್ವತಿ ಹಾಗೂ ಇಬ್ಬರು ಸಂಬಂಧಿಕರೊಂದಿಗೆ ನಿರ್ಮಾಣ ಹಂತದ ಕಟ್ಟಡದ ಪಕ್ಕದಲ್ಲಿ ಕಟ್ಟಿಸಲಾಗಿದ್ದ ಶೀಟ್ ಮನೆಯೊಂದರಲ್ಲಿ ಮಾಂತೇಶ್ ಮಲಗಿಕೊಂಡಿದ್ರು. ಆದರೆ ರಾತ್ರಿ ಸುರಿದಂತಹ ಮಳೆಗೆ ಪಕ್ಕದ ಕಾಂಪೌಂಡ್ ಶೀಟ್ ಮನೆ ಮೇಲೆ ಬಿದ್ದಿದ್ದು, ಮನೆಯಲ್ಲಿದ್ದ 4 ಅವಶೇಷಗಳ ಅಡಿಯಲ್ಲಿ ಸಿಲುಕಾಕೊಂಡಿದ್ರು. ಈ ವೇಳೆ ಮೃತ ಮಾಂತೇಶ್ ಪತ್ನಿ ಪಾರ್ವತಿ ಹಾಗೂ ಸಂಬಂಧಿಕರಿಬ್ಬರು ಅಪಾಯದಿಂದ ಪಾರಾಗಿದ್ದು, ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಭಾರೀ ಗಾತ್ರದ ಕಾಂಪೌಂಡ್ ಮಾಂತೇಶ್ ಮೇಲೆ ಬಿದ್ದಿದ್ದರಿಂದ ಮಾಂತೇಶ್ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ಮಾಂತೇಶ್ ಮೃತದೇಹವನ್ನ ಹೊರತೆಗೆದಿದ್ದು, ಮರಣೋತ್ತರ ಪರೀಕ್ಷೆಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಇನ್ನು ಕಲಬುರಗಿ ಮೂಲದ ಮಾಂತೇಶ್ ಕುಟುಂಬ ಕೇವಲ 3 ತಿಂಗಳ ಹಿಂದಷ್ಟೇ ಕೆಲಸವನ್ನ ಹುಡುಕೊಂಡು ಬೆಂಗಳೂರಿಗೆ ಬಂದು ನೆಲೆಸಿತ್ತು. ಈ ಘಟನೆಯ ಬಗ್ಗೆ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನ ನಡೆಸುತ್ತಿದ್ದಾರೆ. ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನನ್ನ ತಂಗಿ ಗಂಡ ಮಾಂತೇಶ್ ಅಂತ ಇವರು ನಮ್ಗಳೇ ಕೆಲಸ ಮಾಡ್ತಾರೆ. ಗಾರೆ ಕೆಲಸ. ನೈಟ್ ಏನಾಯ್ತು? ಊಟ ಮಾಡಿ ಮಲ್ಕೊಂಡಾಗ ಏನಾಯ್ತು? ಮಳೆ ಬರ್ತಾ ಇತ್ತು. ಆಮೇಲೆ ಇದು ಮಕ್ಕೊಂಡಿದ್ದು. ಆಮೇಲೆ ಗಾಳಿ ಬಿತ್ತು. ಎಷ್ಟು ಗಂಟೆಗೆ ಬಿತ್ತು? ಎಷ್ಟು ಗಂಟೆಗೆ ಗೊತ್ತಿಲ್ಲ. ನೀವೆಲ್ಲ ಒಂದೇ ಊರವರ? ಹಾಂ, ಒಂದೇ ಊರು. ಎಷ್ಟು ವರ್ಷ ಆಯ್ತು ಬೆಂಗಳೂರು? ನಾನು ಬಂದು 4 ದಿನ ಆಯ್ತು. ಒಂದು 6 ವಾರ ಆಯ್ತು. ಅವ್ರು ಬಂದು ಹೋಗ್ಬೇಕು ದಿನ. ಹಾಂ, ಬೆಳಗ್ಗೆ ಅಲ್ಲೇ ಡೈಲಿ ಅಲ್ಲೇ ಮಕ್ಕೋತೀವಿ. ಒಬ್ಬರು ಸಿಕ್ಕಿದ್ರು. 4 ಮಂದಿ ಅಲ್ಲೇ ಸಿಕ್ಕೊಂಡ್ರು. ನಾವು 3 ತಕ್ಕೊಂಡು ಒಬ್ಬರು ಸಿಕ್ಕಿದ್ರು, ಬಂದಿಲ್ಲ. ರಾಜ್ಯಾದ್ಯಂತ ಅಬ್ಬರಿಸಿ ಬೊಬ್ಬಿರ್ತಾ ಇರುವಂತಹ ವರುಣ ತುಂಬಲಾರದ ನಷ್ಟಗಳನ್ನು ಉಂಟು ಮಾಡ್ತಾ ಇದ್ದಾನೆ. ಅದರ ಮುಂದುವರಿದ ಭಾಗ ಅನ್ನುವಂತೆ ಬೆಂಗಳೂರಿನಲ್ಲಿ ಸುರಿದಂತಹ ಭಾರೀ ಮಳೆಗೆ ಕಾಂಪೌಂಡ್ ಕುಸಿತ ಉಂಟಾಗಿ ಕೂಲಿ ಕಾರ್ಮಿಕನೋರ್ವ ಬಲಿಯಾಗಿದ್ದಾನೆ. ಬಸವನಗುಡಿ ಐಟಿಐ ಲೇಔಟ್ನ ನಿರ್ಮಾಣ ಹಂತದ ಕಟ್ಟಡದ ಬಳಿ ಮಧ್ಯರಾತ್ರಿ 12:40ರಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದ್ದು, ಒಬ್ಬ ಸ್ಪಾಟ್ ಡೆತ್ ಅವರನ್ನ ಮಹಾಂತೇಶ್ ಅಂತ ಗುರುತಿಸಲಾಗಿದೆ. ಇವರ ಜೊತೆಗೆ ಇನ್ನೂ ಕೂಡ 3 ಇದ್ರು ಅಂತ ಹೇಳಲಾಗ್ತಾ ಇದೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಾಕೊಂಡಿದ್ರು. ಆದರೆ ಈ 3ರನ್ನ ಕೂಡ ರಕ್ಷಣೆ ಮಾಡಲಾಗಿತ್ತು. ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಕೂಡಲೇ ಧಾವಿಸಿದ್ರಿಂದ ಇವರನ್ನ ರಕ್ಷಣೆ ಮಾಡಲಾಗಿತ್ತು. ವಿಕ್ಟೋರಿಯಾ ಆಸ್ಪತ್ರೆಗೆ ಸಾಗಿಸಿ ಇವರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ರಾಜ್ಯಾದ್ಯಂತ ಅಬ್ಬರಿಸಿ ಬೊಬ್ಬಿರ್ತಾ ಇರುವಂತಹ ವರುಣ ತುಂಬಲಾರದ ನಷ್ಟಗಳನ್ನ ಮಾಡ್ತಾ ಇದ್ದಾನೆ. ನಿನ್ನೆ ಬೆಂಗಳೂರಿನಲ್ಲಿ ನಡೆದಿರುವಂತಹ ದುರ್ಘಟನೆಗೆ ಸಂಬಂಧಪಟ್ಟ ಹಾಗೆ ಏನು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ? ಆಸ್ಪತ್ರೆಗೆ ಸೇರಿಸಿದವರ ಪರಿಸ್ಥಿತಿ ಸದ್ಯ ಹೇಗಿದೆ ಜಗದೀಶ್? ಸೌಮ್ಯ, ಘಟನೆ ನಡೆದಿರುವಂತದ್ದು ನಿನ್ನೆ ರಾತ್ರಿ 12:45ರ ಸುಮಾರಿಗೆ. ಅಂದ್ರೆ ನಿನ್ನೆ ಸಂಜೆಯಿಂದನೂ ಕೂಡ ಬೆಂಗಳೂರಿನಾದ್ಯಂತ ಭಾರಿ ಮಳೆ ಉಂಟಾಗಿತ್ತು. ಇದೇ ಸಂದರ್ಭದಲ್ಲಿ ನಿನ್ನೆ ರಾತ್ರಿಯೂ ಕೂಡ ಏನು ಬಸವನಗುಡಿ ಆಗಿರ್ಬೋದು, ಜಯನಗರ ಆಗಿರ್ಬೋದು, JP ನಗರ್ ಕಡೆ ಆಗಿರ್ಬೋದು, ಈ ರೀತಿಯಾದಂತಹ ಪ್ರದೇಶಗಳಲ್ಲಿ ಭಾರಿ ಮಳೆ ಉಂಟಾಗಿತ್ತು. ಅದೇ ಸಂದರ್ಭದಲ್ಲಿ ಏನು ಬಸವನಗುಡಿಯ ITI ಲೇಔಟ್ ಏನಿದೆ ಅಲ್ಲಿ ಕೂಡ 12:40ರ ಸುಮಾರಿಗೆ ಭಾರಿ ಮಳೆ ಸುರಿತಾ ಇತ್ತು. ಈ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಒಂದು ನಿರ್ಮಾಣ ಹಂತದ ಕಟ್ಟಡ ಅಂದ್ರೆ ಸುಮಾರು ಒಂದು
5 ಆಫ್ಟಿಯರ್ ಬಿಲ್ಡಿಂಗ್ ಅನ್ನ ಇನ್ನು ಕನ್ಸ್ಟ್ರಕ್ಷನ್ ಅನ್ನ ಮಾಡ್ಲಾಗ್ತಾ ಇತ್ತು. ಈ ಕಟ್ಟಡದ ಪಕ್ಕದಲ್ಲೇನೆ ಅದೇ ಕಟ್ಟಡದಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದಂತಹ ಮಹಾಂತೇಶ್ ತನ್ನ ಪತ್ನಿಯಾದಂತಹ ಪಾರ್ವತಿ ಜೊತೆಗೆ ಮತ್ತಿಬ್ಬರು ಸಂಬಂಧಿಕರ ಜೊತೆಗೆ ಏನಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ರು. ಜೊತೆಗೆ ಅವರಲ್ಲಿ ಕೆಲಸ ಮಾಡ್ತಾ ಇರೋದಕ್ಕಾಗಿ ಅಲ್ಲೇನೇ ಒಂದು ಚಿಕ್ಕದಾಗಿ ಒಂದು ಶೀಟ್ ಮನೆಯನ್ನು ಕೂಡ ಅವರು ನಿರ್ಮಾಣವನ್ನ ಮಾಡ್ಕೊಂಡಿದ್ರು. ಅದೇ ರೀತಿಯಲ್ಲಿ ಏನು ಅಪಾರ್ಟ್ಮೆಂಟ್ ನ ಕೆಳಭಾಗದ ಅಂದ್ರೆ ಒಂದು ಪಕ್ಕದಲ್ಲಿ ಒಂದು ಚೂರು ಪಕ್ಕದಲ್ಲಿ ಏನು ಅವರು ಶೀಟ್ ಮನೆಯನ್ನ ಕಟ್ಕೊಂಡು ವಾಸವನ್ನ ಮಾಡ್ತಾ ಇದ್ರು. ಆದ್ರೆ ಏನು ರಾತ್ರಿ ಭಾರಿ ಮಳೆ ಉಂಟಾಗಿತ್ತು. ಈ ಸಂದರ್ಭದಲ್ಲಿ ಅವರು ವಾಸವಿದ್ದಂತಹ ಶೀಟ್ ಮನೆಯ ಹಿಂದಿನ ಮನೆಯ ಗೋಡೆ ಕುಸಿದಿತ್ತು. ಪರಿಣಾಮವಾಗಿ ಏಕಾಏಕಿ ಆ ಗೋಡೆ ಏನು ಅವರು ವಾಸವಾಗಿದ್ದಂತಹ ಶೀಟ್ ಮನೆ ಏನಿದೆ ಅದರ ಮೇಲ್ಭಾಗದಲ್ಲಿ ಬಿದ್ದಿದೆ. ಕೂಡಲೇ ಆ ಶೀಟನ್ನು ಕೂಡ ಮುರ್ಕೊಂಡು ಏನ್ ಕೆಳಗಡೆ ಮಲಗಿದ್ದಂತಹ ಏನು ಮಹಾಂತೇಶ್ ಆಗಿರ್ಬೋದು, ಜೊತೆಗೆ ಅವರ ಪತ್ನಿಯಾದಂತಹ ಪಾರ್ವತಿ, ಜೊತೆಗೆ ಅವರ ಸಂಬಂಧಿಕರಾದಂತಹ ಶೋಭಾ, ಶರಣಪ್ಪ ಇವರ 4 ಮೇಲೂ ಕೂಡ ಬಿದ್ದಿದೆ. ಈ ಸಂದರ್ಭದಲ್ಲಿ ಏನು ಅದೃಷ್ಟವಶಾತ್ ಅಂತಾನೆ ಹೇಳ್ಬೋದು, ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಪಾರ್ವತಿ ಆಗಿರ್ಬೋದು, ಜೊತೆಗೆ ಮಹಾಂತೇಶ್ ಏನು ಪಾರ್ವತಿ ಆಗಿರ್ಬೋದು, ಶೋಭಾ ಆಗಿರ್ಬೋದು, ಶರಣಪ್ಪ ಆಗಿರ್ಬೋದು, ಇವರು 3 ಜನ ಕೂಡ ಏನಲ್ಲಿಂದ ಪಾರಾಗಿದ್ದಾರೆ. ಆದ್ರೆ ಏನು ಈ ಸಂದರ್ಭದಲ್ಲಿ ಅಲ್ಲೇನೇ ಅವಶೇಷಗಳ ಅಡಿಯಲ್ಲಿ ಸಿಲ್ಕೊಂಡಂತಹ ಮಹಾಂತೇಶ್ ಆ ಸ್ಥಳದಲ್ಲೇ ಮೃತಪಟ್ಟಿದೆ. ಆದ್ರೆ ಏನು ಅವರು ತಪ್ಪಿಸಿಕೊಂಡು ಬರುವಂತಹ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಸಾಕಷ್ಟು ಗಾಯಗಳಾಗಿತ್ತು. ಪಾರ್ವತಿಯ ತಲೆಗೆ ಬಲವಾದ ಪೆಟ್ಟು ಕೂಡ ಬಿದ್ದಿದ್ದು. ಜೊತೆಗೆ ಶರಣಪ್ಪ ಕೂಡ ಸಾಕಷ್ಟು ಪೆಟ್ಟನ್ನ ತಿಂದಿದ. ಅಂದ್ರೆ ಏನು ಅವಶೇಷಗಳು ಬಿದ್ದಂತಹ ಸಂದರ್ಭದಲ್ಲಿ ಆತನ ದೇಹದ ಪ್ರಮುಖ ಭಾಗಗಳಲ್ಲಿ ಕೂಡ ಸಾಕಷ್ಟು ಒಂದು ನೋವು ಉಂಟಾಗಿತ್ತು. ಆತನನ್ನ ಕೂಡ ಏನು ವಿಕ್ಟೋರಿಯಾ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ಅಂತ ರವಾನೆ ಮಾಡಲಾಗಿರುವಂತದ್ದು. ಈಗಾಗಲೇ ಕೂಡ 3 ಕೂಡ ವಿಕ್ಟೋರಿಯಾ ಆಸ್ಪತ್ರೆಗೆ ಏನು ಹೆಚ್ಚಿನ ಚಿಕಿತ್ಸೆಗೆ ಅಂತ ಏನ್ ರವಾನೆ ಮಾಡಿದ್ದಾರೆ. ಜೊತೆಗೆ ಏನೀಗ ಮೃತನಾಗಿರುವಂತಹ ಮಹಾಂತೇಶ್ನ ಮರಣೋತ್ತರ ಪರೀಕ್ಷೆಗಾಗಿ ಕೂಡ ಆತನನ್ನು ವಿಕ್ಟೋರಿಯಾ ಆಸ್ಪತ್ರೆಯ ಶವಾಗಾರಕ್ಕೆ ಕೂಡ ರವಾನೆ ಮಾಡಿರುವಂತದ್ದು. ಇವರೆಲ್ಲರೂ ಕೂಡ ಮೂಲತಃ ಕಲಬುರ್ಗಿಯವರಾಗಿರುವಂತದ್ದು. ಅಂದ್ರೆ ಕೆಲಸಕ್ಕಾಗಿ ಕೆಲಸವನ್ನ ಅರಿತುಕೊಂಡು ಏನೊಂದು ಜೀವನ ಮಾಡ್ಲಿಕ್ಕೆ ಬೇಕಾದಂತಹ ಜೀವನಾಂಶಕ್ಕೆ ಒಂದು ಕೆಲಸಕ್ಕಾಗಿ ಅವರು ಬೆಂಗಳೂರಿಗೆ ಬಂದಿದ್ರು. ಆದ್ರೆ ಆ ಕೆಲಸ ಹುಡುಕಿಕೊಂಡಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂತದ್ದು. ಈಗಾಗಲೇ ಏನು ಮಹಾಂತೇಶ್ ಮೃತಪಟ್ಟಿರುವಂತದ್ದು ಈಗ ಲಭ್ಯವಾಗಿರುವಂತಹ ಮಾಹಿತಿ. ಸೌಮ್ಯ, ಧನ್ಯವಾದ ಜಗದೀಶ್ ಮಾಹಿತಿಗಾಗಿ.